ವಿನೋದ್ ರಾಜ್ ಅವರು ನಿಜವಾಗ್ಲೂ ಎಷ್ಟೊಂದು ಹೆಲ್ಪಿಂಗ್ ನೇಚರ್ ಅನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ತಮ್ಮ ಊರಿಗೆ ಏನಾದ್ರೂ ಒಂದು ಮಾಡಬೇಕು, ರಸ್ತೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಅವರ ಊರಿನಲ್ಲಿ ಅಂದ್ರೆ ನೆಲಮಂಗಲ ಬಳಿ ಇರುವಂತಹ ಸೋಲದೇವನಹಳ್ಳಿ, ಸೊ ಅಲ್ಲಿ ಎರಡು ಆಸ್ಪತ್ರೆ, ಒಂದು ಪ್ರಾಣಿಗಳಿಗೆ ಆಸ್ಪತ್ರೆ, ಇನ್ನೊಂದು ಮನುಷ್ಯರಿಗೆ ಆಸ್ಪತ್ರೆಯನ್ನ ಕಟ್ಟಿಸಿದ್ದಾರೆ. ಅದು ಡಾಕ್ಟರ್ ಅದ್ಭುತವಾದಂತಹ ಲೀಲಾವತಿ ಏನ್ ಹಿರಿಯ ನಟಿ ಇದ್ದಾರೆ, ಸೊ ಅವರ ಒಂದು ಪ್ರೇರಣೆ ಅನ್ಬೋದು. ಸೊ ಅವರು ಕೂಡ ಆ ಒಂದು ಟೈಮ್ ನಲ್ಲಿ ಬದುಕಿದ್ರು. ಮತ್ತೆ ಅವರ ತಾಯಿ ಅಂದ್ರೆ ಲೀಲಾವತಿ ಅವರನ್ನ ಕಳ್ಕೊಂಡ್ಮೇಲೆ ಅವರಿಗಾಗಿ ಆ ಒಂದು ದೇವಸ್ಥಾನವನ್ನೇ ಕಟ್ಸ್ಬಿಟ್ಟಿದ್ದಾರೆ. ದೇವಸ್ಥಾನ ಕಟ್ಸಿರುವಂತ ಏಕೈಕ ನಟ ಆ ತಾಯಿಗಾಗಿ. ನಿಜವಾಗ್ಲೂ ಕೂಡ ಈ ರೀತಿ ಒಬ್ಬ ಮಗ ಅಂತ ವಿನೋದ್ ರಾಜ್ ಅವರು ಇದ್ದಾರಲ್ಲ, ಸೊ ಸೂಪರ್ ಗ್ರೇಟ್ ಅನ್ಬೋದು. ಬಟ್ ಸಿನಿಮಾದಲ್ಲಿ ಇವರಿಗೆ ಅವಕಾಶಗಳು ಯಾಕೆ ಕಡಿಮೆ ಆದವು ಅಂತ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಇವರು ಉತ್ತಮವಾದಂತ ರೈತ, ಹಲವಾರು ಬೆಳೆಗಳನ್ನ ಬೆಳೆದಿದ್ದಾರೆ, ಅವರದ್ದೇ ಆದಂತ ಜಮೀನುಗಳಿದಾವೆ. ಸೊ ಅದನ್ನೆಲ್ಲ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಜೊತೆಗೆ ಲೇಔಟ್ ಗಳು ಕೂಡ ಇದೆ, ಅದನ್ನು ಕೂಡ ಇವರ ಒಂದು ಕಂಟ್ರೋಲ್ ಅಲ್ಲೇ ಇರುವಂತದ್ದು, ಅದರಲ್ಲೂ ಕೂಡ ದುಡ್ಡು ಬರುತ್ತೆ. ಸೊ ಈ ರೀತಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ತಮ್ಮ ಒಂದು ಜರ್ನಿಯನ್ನ. ಸೊ ಇದರಿಂದಾಗಿ ಮತ್ತೆ ಫ್ಯಾಮಿಲಿ ಇರುವಂತ ವಿಚಾರವನ್ನ ರಿವೀಲ್ ಮಾಡೇ ಇರಲಿಲ್ಲ, ಪತ್ನಿ ಮತ್ತೆ ಮಗನ ವಿಚಾರವನ್ನ. ಎಷ್ಟೊಂದು ವರ್ಷಗಳು ಅಂದ್ರೆ ಸುಮಾರು ಒಂದು 25 ವರ್ಷಗಳೇ ಅನ್ಸುತ್ತೆ ಅದನ್ನ ಮುಚ್ಚಿಟ್ಟಿದ್ರು. ಆದ್ರೆ ಈಗ ರಿವೀಲ್ ಆಗಿ ಸುಮಾರು 2 ವರ್ಷ ಆಗಿರ್ಬೋದು ಅಷ್ಟೇನೆ. ಪತ್ನಿ ಮತ್ತೆ ಮಗ ಸಹ ಯಾವಾಗ ಕಾಣಿಸ್ಕೋತಾರೆ ಅಂದ್ರೆ ಲೀಲಾವತಿ ಅವರ ಒಂದು ಅಂತ್ಯಕ್ರಿಯೆ ಟೈಮ್ ನಲ್ಲಿ ಕಾಣಿಸ್ಕೋತಾರೆ. ಅಲ್ಲಿಯ ತನಕ ಎಲ್ಲೂ ಕೂಡ ಗೊತ್ತೇ ಇರಲಿಲ್ಲ ವಿನೋದ್ ರಾಜ್ ಅವರಿಗೆ ಇಷ್ಟು ದೊಡ್ಡ ಮಗ ಇರುವಂತದ್ದು. ತಮಿಳ್ನಾಡಿನಲ್ಲಿ ಅವರು ಉತ್ತಮವಾಗಿದ್ದಾರೆ, ದೊಡ್ಡ ಬಂಗ್ಲೆಯೂ ಸಹ ಇದೆ ತಮಿಳ್ನಾಡಿನಲ್ಲಿ. ಸೊ ಅವರ ಪತ್ನಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ, ಯಾಕೆಂದ್ರೆ ವಿನೋದ್ ರಾಜ್ ಅವರ ರಿಯಲ್ ಫೇಸ್ ಇದು, ಹೆಲ್ಪಿಂಗ್ ನೇಚರ್, ಇದೆಲ್ಲವೂ ಕೂಡ ಪತ್ನಿಗೆ ಗೊತ್ತೇ ಇರಲಿಲ್ಲ. ಯಾಕೆಂದ್ರೆ ಯಾರಿಗೂ ಕೂಡ ಹೇಳಿ ಮಾಡ್ತಾ ಇರಲಿಲ್ಲ ವಿನೋದ್ ರಾಜ್ ಅವರು. ಈ ಒಂದು ನೇಚರ್ ಇದೆಯಲ್ಲ ವಿನೋದ್ ರಾಜ್ ಅವರ ಪತ್ನಿಗೆ ತುಂಬಾನೇ ಇಷ್ಟ. ಸೊ ಅವರು ಕೂಡ ಬಹಳಷ್ಟು ರೆಸ್ಪೆಕ್ಟ್ ಅನ್ನ ಇಟ್ಕೊಂಡಿದ್ದಾರೆ ಇವರ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ. ಇವತ್ತಿಗೂ ಕೂಡ ವಿನೋದ್ ರಾಜ್ ಅವರು ತಮ್ಮ ಹುಟ್ಟೂರಿನಲ್ಲೇ ಇರುವಂತದ್ದು, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಹೋಗಿಲ್ಲ. ಯಾವಾಗ್ಲಾದ್ರೂ ಒಂದ್ಸತಿ ಹೋಗಿ ಬರ್ತಾರೆ ಅಷ್ಟೇ, ಹೆಚ್ಚಾಗಿ ಅವರೇ ಬಂದು ಹೋಗಿ ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ.